ಇನ್ನೇನೈತಿಯಾ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ನಮಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಎಲೆಕ್ಷನ್ ಖಾಲಿ ಆದ ಬಂದಿಂದ ನಮ್ಮ ಆಂಜನೇಯ ದೇವಸ್ಥಾನ ಕೆಂಗಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿ ಅದರಿಂದ ಹೊರಟು ಇಡೀ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿದ್ರು. ನಾವು ಏನೇನು ಮಾತು ಕೊಟ್ಟಿದ್ದೋ ಫಸ್ಟ್ ಆ ಮಾತನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರಿಗೆ ಸೈಟ್ಗಳು, ಮನೆಗಳದು, ಬೇರೆ ಬೇರೆ ಅವ್ರದ್ದು ಏನೇನು ವಿಚಾರಗಳಿದೆ, 53 ವರ್ಗದ ಸಾಗುವಳಿ, ಸೈಟು, ಮತ್ತೆ ರೋಡು, ಕೆಲವು ನೀರಾವರಿ, ಇವೆಲ್ಲ ಸಮಸ್ಯೆಗಳೆಲ್ಲ ಇದೆ. ಅವೆಲ್ಲ ಹೇಳಿದ್ದಾರೆ. ನಾನು ಮುಂಚಿತವಾಗಿ ಬೆಳಗಾಂ 30 ಒಳಗಡೆ ಒಂದಿನ ನಾನು ಯೋಗೇಶ್ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ರೆಸ್ಟಲ್ಲಿದ್ದಾರೆ, ಅಲ್ಲಿ ಕಾಲ್ ಆಪರೇಷನ್ ಆಗಿದೆ. ನಾವೇ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ರಿವ್ಯೂ ಮಾಡಿ ಅಧಿಕಾರಿಗಳನ್ನ ಚಾಲನೆ ಕೊಡ್ತೀವಿ. ಅಷ್ಟೊಂದು ಕೆಲಸ ಆಗಬೇಕು. ಆ ಕೆಲಸನ ನಾವು ಮಾಡ್ತೀವಿ. ಈ ಮಧ್ಯೆ ನಮಗೆ ಬಹಳ ಜನ ಸಹಾಯ ಮಾಡಿದ್ದಾರೆ. ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಿದ್ದು 14,000 ಓಟು ಸಪೋರ್ಟ್, ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ. ಇದು ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂತ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ್ದಾರೆ. ದಳದವರು ಸಹಾಯ ಮಾಡಿಲ್ಲ. ನಮ್ಗೆ ಇಷ್ಟು ಓಟ್ ಬಂದಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಯಿಸ್ತೇವೆ. ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ, ಅದು ನಮ್ಗೆ ಇಂಪಾರ್ಟೆಂಟ್. ಕ್ರೆಡಿಟ್ ಅಪೂರ್ವ ಸಹೋದರರಿಗಂತೂ ಇಲ್ಲ. ಅಪೂರ್ವ ಸಹೋದರರಿಗೆ ಕ್ರೆಡಿಟ್ ಇಲ್ಲ. ಈ ಕ್ರೆಡಿಟ್ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ, ಆಡಳಿತ ಪಕ್ಷ ಒಂದು ಅವಕಾಶ ಮಾಡಿಕೊಡ್ಬೇಕು, ಗೆಲ್ಲಿಸಬೇಕು, ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ, ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ತೀರ್ಪು. ಸರ್, ಜಿಲ್ಲೆಯನ್ನು ಸರ್ ಜೆಡಿಎಸ್ ಮುಕ್ತ ಜಿಲ್ಲೆ ಮಾಡಿರುವಂತದ್ದು ಸರ್. 4 ಕಾಂಗ್ರೆಸ್ನ ಶಾಸಕರು ಇರುವಂತದ್ದು. ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ. ಏನ್ 19 ಇದ್ರು ಜಿಲ್ಲೆ ನಮ್ಗೆ ಮುಖ್ಯ ಅಲ್ಲ. ಇನ್ನೇ ಬೇಕಾದಷ್ಟು ಇದ್ರು. ಈಗ 19 ಆಗಿದ್ರು, ಈಗ 18 ಆಗಿದ್ದಾರೆ ಅಷ್ಟೇ. ಒಂದಷ್ಟು ಒತ್ತಾಯಗಳು ಕೂಡ ನನ್ನ ಕೇಳಬಹುದು ಸರ್. ಗೆಲುವಾದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ನಮ್ಮ ಕಾರ್ಯಕ್ರಮ ಸಾಕಷ್ಟು ಅವರೆಲ್ಲ ಅವರ ಆಸೆ. ಅವ್ರು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೆಲ್ಲ ಗಮನ ಇಲ್ಲಿ. ಅವ್ರೇನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ. ಫಸ್ಟ್ ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ತಿದ್ದಾರೆ, ಅಭಿಮಾನ ತೋರಿಸ್ತಿದ್ದಾರೆ. ಅದ್ರ ಮೇಲೆ ಅವ್ರು ವೋಟ್ ಹಾಕ್ತಾರೆ. ಈಗ ನಾವು ಅದನ್ನ ತೋರಿಸ್ಬೇಕು. ನಮ್ಗೆ ಎಷ್ಟು ಆಗ್ತದೆ ನಾವು ಮಾಡ್ತೀವಿ. ಸಂಪುಟ ಪುನರ್ರಚನೆಗೆ ಒತ್ತಡ ಕೇಳಿಬರ್ತಿದೆ ಅಂತ. ಸಂಪುಟ ಪುನರ್ರಚನೆಗೆ ಒಂದಷ್ಟು ಶಾಸಕರು ಒತ್ತಾಯ ಮಾಡ್ತಾರೆ. ಸೋಲೋದೆಲ್ಲ ಯಾವುದೂ ಇಲ್ಲ. ನನ್ನ ಪ್ರಕಾರ ಯಾವುದೂ ಇಲ್ಲ. ಏನಂದ್ರೆ ಚೀಫ್ ಮಿನಿಸ್ಟರ್ ಕೇಳಬೇಕು. ಸರ್, ಜಿ.ಟಿ. ದೇವೇಗೌಡರು ಜನ ಬಯಸಿದ್ರೆ ಮಾತು ಹೇಳಿದ್ದಾರೆ. ಯಾವಾಗ? ಇವತ್ತು ಹೇಳ್ಬೇಕು. ಅವ್ರ ಅಭಿಪ್ರಾಯ. ಅವರೊಬ್ಬರೇ ಅಲ್ಲ, ಎಲ್ಲ ಜನ ಬಿಜೆಪಿಯವರು ಇದ್ದಾರೆ. ಅವರೆಲ್ಲ ಬಿಜೆಪಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಕ್ಯಾಂಡಿಡೇಟ್ ಎಲ್ಲ ಕಳಿಸಿಲ್ಲ. ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ಬಿಜೆಪಿ ಅವರು. ನಿನ್ನೆ ಅಶ್ವಥ್ ನಾರಾಯಣ ಏನ್ ಹೇಳಿದ್ದಾರೆ? ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು,
ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೂ ಅವ್ರಿಗೆ ದಟ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಜನರಲ್ ಮಾಡಿ ಗೊತ್ತಿತ್ತು. ಈಗ ಚನ್ನಪಟ್ಟಣದಲ್ಲಿ ಇರುವಂತ ಬಿಜೆಪಿ ಕಾರ್ಯಕರ್ತರು ಗುರ್ತು ಮಾಡಿ ಇಟ್ಕೊಂಡಿರಲ್ಲ, ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಮನೇಲಿ ಇರೋದಿಲ್ಲ, ಅವರೆಲ್ಲ ಯಾರು ಕೊಟ್ಟು ಹಾಕಿದಾರೋ ಬೂತ್ಗಳೆಲ್ಲ ಯಾರು ಕೊಟ್ಟು ಬಿದ್ದಿದೆ. ನಾನು ಬಿಚ್ಚಿ ಮಾತಾಡಕ್ ಬರೋದಿಲ್ಲ. ಸರ್, ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಅಂತ ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಮೇಲೆ ಇರುವಂತಹ ಒಲವಾ ಅಥವಾ ಕುಮಾರಸ್ವಾಮಿ ಅವರ ಮೇಲೆ ಇರುವಂತಹ ದ್ವೇಷ? ನನಗೆ ಗೊತ್ತಿಲ್ಲಪ್ಪ, 30 ಬಾರ ಏಟು ಹೆಂಗ್ ಬಿದ್ದಿದ್ಯೋ ನೋಡ್ರಿ. ಈ ಷಡ್ಯಂತ್ರ ಅಂತಾರಲ್ಲ, ಹೆಂಗೆ ಸರ್ ಸೋತಾಗೆಲ್ಲ ಯಾರು ಅಂದ್ರೆ ಕುಮಾರಸ್ವಾಮಿ ಅಂದ್ರೆ ಕಾಂಗ್ರೆಸ್ ನಾಯಕರುಗಳೆಲ್ಲ ಷಡ್ಯಂತ್ರ ಮಾಡಿ ನನ್ನ ಮಗನ ಈ ಸೋಲ್ತಿದ್ರು ಬಾರಿ ಅದನ್ನ ಬಿಟ್ಟು ಹಣಬಲ ಅಂತ ಈಗ ಆಯ್ತಪ್ಪ, ಈಗ ಡಿ ಕೆ ಸುರೇಶ್ನ ಸೋಲ್ದಾಗ ಏನ್ ಮಾಡ್ರ ಏನದು ಏನಂತ ಕರಿತೀರಾ? ಡಿ ಕೆ ಸುರೇಶ್ ಸೋಲ್ಸಾಗ ಏನಂತ ಕರಿತೀರಾ? ಇದೇ ಯೋಗೇಶು ಇವೆಲ್ಲ ಬಿಜೆಪಿ ಇರ್ತದಪ್ಪ. ದಳ ಅಂತಂದವನ್ನ ಎತ್ಕೊಂಡೋಗಿ ಬಿಜೆಪಿ ನಿಲ್ಲಿಸ್ಬಿಟ್ಟು ಅವ್ರ ಪಾಪ ಇದ್ದಾನ, ಅದನ್ನೇನಂತ ಕರೀತಾರೆ ನೀವು? ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತಿದ್ದೀವಿ? ನೀವು ಮಾತಾಡ್ತಾರಷ್ಟೇ. ಈ ಜೆಡಿಎಸ್ ನ ಟಾರ್ಗೆಟ್ ಮಾಡ್ಬಿಟ್ಟಿದೆ ಅಂತಾರೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರು. ಈಗ ಅದಕ್ಕೆಲ್ಲ ಟೈಮ್ ಉತ್ತರ ಕೊಡ್ತದೆ. ಸರ್, ಇದು ಪರಮೇಶ್ವರ್ ಹೇಳಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ಬ್ಯಾಲೆಟ್ ಸಿಸ್ಟಮ್ ಬೇಕು ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ಜಾಸ್ತಿ ಆಗಿ ಊಟ, ನಾಳೆ ಭೇಟಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.